ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಫೋರ್ತ್ ಲಾಂಗ್ ವಿಡಿಯೋ. ಸೊ ಇದು 2 ದಿನದ ಕಂಬೈನ್ ಆಗಿರುತ್ತೆ. ಒಂದು ಜಾತ್ರೆ ಇದು, ಇನ್ನೊಂದು ನಾನ್ ವೆಜ್ ಮಾಡಿದ್ವಲ್ಲ ಅದು. ಸೊ ನಾವು ಈ ಕೋಳಿನ ದೇವರಿಗೆ ಕೊಡಬೇಕು, ಅಂದರೆ ದೇವಸ್ಥಾನಕ್ಕೆ ತೊಗೊಂಬಂದು ಪೂಜೆ ಮಾಡಿಸಿ ಅದಾದಮೇಲೆ ನಾವು ನಾನ್ ವೆಜ್ ಮಾಡಬೇಕು. ಸೊ ಅದಕ್ಕೆ ಏನೇನು ಬೇಕೋ ಎಲ್ಲ ತೊಗೊಂಡು ಬಂದ್ವಿ. ಸೊ ದೇವ್ರದ್ದು ಪೂಜೆ ಮಾಡೆಲ್ಲ ಆದಮೇಲೆ ನಾನ್ ವೆಜ್ ಮಾಡೋದಕ್ಕೆ ಏನೇನು ಪ್ರಿಪ್ರೇಷನ್ ಬೇಕೋ ಅದನ್ನೆಲ್ಲ ಮಾಡ್ಕೊತಾ ಇದ್ದೀವಿ. ಬೆಸ್ಟ್ ಪಾರ್ಟ್ ಅಂದರೆ ಕೋಳಿದ ಮೊಟ್ಟೆ ಕೊಡ್ತಾರೆ ನೋಡಿ ಇಲ್ಲಿ. ನೆಕ್ಸ್ಟು ನನ್ನ ತಂಗಿ ಕಬಾಬ್ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾಳೆ. ಊರಲ್ಲಿ ನಡೀತಿದೆ ಜಾತ್ರೆ. ಯಾಚಂದರೆ ಹುಚ್ಚಪ್ಪನ ಜಾತ್ರೆ, ಅದು ಎಲ್ಲ ವರ್ಷವೂ ಮಾಡ್ತಾರೆ. ಫಸ್ಟು ಸ್ವೀಟು, ಅದಾದಮೇಲೆ ಖಾರ. ಸ್ವೀಟ್ ಅಂದರೆ ವೆಜ್ಜು, ಖಾರ ಅಂದರೆ ನಾನ್ ವೆಜ್ ಅಂತ. ನನಗೆ ಯಾವುದಿದ್ರೂ ಖಾರನೇ ಇಷ್ಟ. ಏನೇನು ಮಾಡಿದ್ರು ಅಂದರೆ ಕಬಾಬು, ಚಿಕನ್ ಫ್ರೈ, ಮಟನ್ ಸಾಂಬಾರು ಮಾಡಿದ್ವಿ. ಅದಾದಮೇಲೆ ಎಗ್ಗು, ಮುದ್ದೆ, ಅನ್ನ ಆ್ಯಸ್ ಯೂಶ್ವಲ್ಲು. ಅವಂತೂ ಬೇಗ ಬೇಗ ಹೋಗಿ ಚಿಕನ್ನ ಕ್ಲೀನ್ ಮಾಡಿಸ್ಕೊಂಡು ಬಂದ್ವಿ. 4 kg ಚಿಕನ್ನು. ಮಟನ್ನು ನಾವು ತರೋಷ್ಟರಲ್ಲೇ ನಮ್ಮ ಅಪ್ಪ ಮಟನ್ ತಂದುಬಿಟ್ಟಿದ್ರು. ಎಷ್ಟು kg ಅಂತ ಗೊತ್ತಿಲ್ಲ. ಅದರಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಕಬಾಬ್. ಎಷ್ಟು ಕಬಾಬ್ ತಿಂದಿದ್ದೀನಿ ಅಂದರೆ ನಾನು ಅರ್ಧ ಸ್ಟಮಕ್ಕೆ ತುಂಬೋಗ್ಬಿಟ್ಟಿತ್ತು ಕಬಾಬ್ ತಿಂದು, ಅಷ್ಟು ತಿಂದುಬಿಟ್ಟಿದ್ದೀನಿ. ಇದು ಜಾತ್ರೆದು ಆ್ಯಕ್ಚುಲಿ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದು. ಸುಮ್ಮನೆ ಐಸ್ ಕ್ರೀಮ್ ತಿಂದಿದ್ವಲ್ಲ, ಬೋರ್ ಆಗ್ತಿತ್ತು ಅಂದ್ಬಿಟ್ಟು ಇದು ಮಾತಾಡ್ತಿದ್ವಿ. ಅಂದರೆ ಏನು ಅಂದರೆ ಪೊಟ್ಯಾಟೊ ಡಿಪ್ಸ ತೊಗೊಂಡಿದ್ದೆ, ತುಂಬ ಖಾರ ಇತ್ತು. ಸೊ ಹಾಗಾಗಿ ಐಸ್ ಕ್ರೀಮ್ ತೊಗೊಂಡ್ವಿ. ಅದ್ರ ಬಗ್ಗೆ ಮಾತಾಡ್ಕೊಂಡು ಸುತ್ತಮುತ್ತ ತೋರಿಸ್ತಿದ್ವಿ. ಇಲ್ಲಿ ಚೆನ್ನಾಗಿತ್ತು ಆ್ಯಕ್ಚುಲಿ ನೇಚರ್ ಅಂದ್ಬಿಟ್ಟು ಎಲ್ಲರೂ ಇಲ್ಲೇ ನಿಂತ್ಕೊಂಡಿದ್ವಿ. ನನಗೂ ನನ್ನ ತಂಗಿಗೆ ಇನ್ನೇನು ಕೆಲಸ, ಅದಕ್ಕೆ ಸುಮ್ಮನೆ ಇದೊಂದು ವೀಡಿಯೋ ರೆಕಾರ್ಡ್ ಮಾಡ್ಕೊಂಡ್ವಿ. ನಮ್ಮ ಔಟ್ಫಿಟ್ ತೋರಿಸ್ಕೊಂಡು ಚೆನ್ನಾಗಿದೆ ಅಂತ ನನಗನ್ಸುತ್ತೆ. ಇದು ನನ್ನ 4th ಲಾಂಗ್ ವೀಡಿಯೋ. ಸೊ ಹೋಪ್ ಯು ಗೈಸ್ ವಿಲ್ ಎಂಜಾಯ್ ದಿಸ್ ಅಂತ ಅಂದ್ಕೊತೀನಿ. ಇದು ಸ್ವಲ್ಪ ಬೋರಿಂಗ್ ಆಗಿತ್ತು, ಬಟ್ ಸ್ಟಿಲ್ ಫ್ಯೂಚರ್ ಡೇಸಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋವಂಥ ವ್ಲಾಗ್ನ ಮಾಡೋಕ್ಕೆ ನಾನು ತಯಾರು ಮಾಡ್ಕೊತೀನಿ. ನಾವು ಸ್ವಲ್ಪ ಪೋಸಸ್ಗಳನ್ನ ನಾವು ಆ್ಯಕ್ಚುಲಿ ಕೊಡ್ತಾಯಿದ್ವಿ, ಯಾಕಂದರೆ ತಮ್ನೇಲಿಗೆ ಬೇಕಲ್ವ. ಸೊ ಹಾಗಾಗಿ ತಂಗಿಗೆ ನಾನು ಹೇಳ್ತಿದ್ದೆ ಈ ಥರ ಪೋಸ್ ಮಾಡು, ಆ ಥರ ಪೋಸ್ ಮಾಡು ಅಂತ. ಆದರೆ ಅವಳು ನೆಟ್ಟಿಗೆ ಒಂದು ಪೋಸ್ ಮಾಡ್ತಿರ್ಲಿಲ್ಲ. ನಾವಿಲ್ಲಿ ನಿಂತ್ಕೊಂಡಿದ್ದಕ್ಕೆ ಇನ್ನೊಂದು ರೀಸನ್ ಇತ್ತು. ಯಾಕಂದರೆ ನಮ್ಮ ಕಾರ್ ತೆಗಿಬೇಕಂದ್ರೆ ನಮ್ಮ ಮುಂದೆ ಇನ್ನೊಂದು ಕಾರ್ ಇತ್ತು. ಸೊ ಆ ಕಾರ್ ಫಸ್ಟ್ ಅವ್ರು ತೆಗಿಬೇಕಿತ್ತು, ಅದಾದಮೇಲೆ ನಮ್ಮ ಕಾರ್ ತೆಗಿಬೇಕಿತ್ತು. ಅದಕ್ಕೆ ಅವ್ರು ಬರೋವಾಗೂ ಕಾಯ್ಕೊಂಡು ಹಿಂಗೇ ಟೈಮ್ ಪಾಸ್ ಮಾಡ್ತಿದ್ವಿ. ಈ ಐಸ್ ಕ್ರೀಮ್ ನಿಜವಾಗ್ಲೂ ಚೆನ್ನಾಗಿರಲಿಲ್ಲ ಗೈಸ್. ಅದಾದಮೇಲೆ ನಾವು ವಾಪಸ್ ಹೋದ್ವಿ. ಬಾಯ್ ಬಾಯ್.